ಇವಾಗ ಎರಡು ವಿಚಾರ. ಮೊದಲನೇ ವಿಚಾರ, ಸೆನ್ಸರ್ ಬೋರ್ಡು ಅಂತ ಒಂದಿದೆ. ಅದು ಈ ನ್ಯಾಷನಲ್ ಲೆವೆಲಲ್ಲಿ ಸೆನ್ಸರ್ ಬೋರ್ಡ್ ಒಂದೊಂದು ಭಾಷೆಗಳಲ್ಲೂ ಸೆನ್ಸರ್ ಬೋರ್ಡ್ ಇರುತ್ತೆ. ಸೆನ್ಸರ್ ಬೋರ್ಡು ಒಂದು ಸಿನಿಮಾ, ಈ ಹಮಾರೆ ಬಾರೆ ಅನ್ನೋ ಸಿನಿಮಾದಲ್ಲಿ 11 ಕಟ್ ಮಾಡಿದ್ದಾರೆ. ಡೈಲಾಗ್ಸ್ ಆಗಿರ್ಬೋದು, ಮತ್ತು ಟೈಟಲ್ಲು, ಅದು ಹಮ್ದೋ ಹಮಾರೆ ಬಾರ ಅನ್ನೋ ಸಿನಿಮಾ ಇದ್ದದನ್ನು ಟೈಟಲ್ಲು ಚೇಂಜ್ ಮಾಡಿ ಹಮಾರ ಬಾರ ಅಂತ ಚೇಂಜ್ ಮಾಡಿದ್ದಾರೆ. ಮತ್ತು ಬಾಂಬೆ ಹೈಕೋರ್ಟು ಕೂಡ ಅವ್ರ ಮೇಲೆ ಇಂಜಂಕ್ಷನ್ ಇದ್ದಿದ್ದು ತೆಗೆದಾಕಿ ಅದನ್ನು ರಿಲೀಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಟ್ರೈಲರ್ ನೋಡಿಕೊಂಡು ಒಂದು ಡೈಲಾಗಿಂದ ಇಡೀ ಸಿನಿಮಾ ಬ್ಯಾನ್ ಮಾಡೋದು, ಕೋಟಿ ಕೋಟಿ ಬಂಡವಾಳ ಹಾಕಿರ್ತಾರೆ. ಸಿನಿಮಾನು ನೋಡದೆ ಒಂದು ಡೈಲಾಗ್ ನಿಮಗೆ ಸಮಸ್ಯೆ ಇದೆ ಅಂದರೆ ಅದನ್ನು ಮತ್ತೆ ನೀವು ಸೆನ್ಸರ್ ಬೋರ್ಡ್ಗೆ ಕಳಿಸಿ ಆ ಡೈಲಾಗ್ನ ಬೇಕಾದರೆ ಮ್ಯೂಟ್ ಮಾಡಿಸಿ, ಅಥವಾ ಟ್ರೈಲರ್ಗೆ ನೀವು ಬೇರೆ ಬೇರೆ ಥರ ಚೇಂಜಸ್ ಕೊಡ್ಬೋದು. ಅದು ಕೂಡ ನಿಮ್ಮ ತೀರ್ಮಾನದಲ್ಲಿದೆ. ಆದರೆ ಅದು ಬಿಟ್ಟು ಸಂಪೂರ್ಣವಾಗಿ ಸಿನಿಮಾ ನೋಡದೆ ಅದನ್ನು ಬ್ಯಾನ್ ಮಾಡೋದಿರುತ್ತಲ್ಲ, ಅದು ಸಿನಿಮಾ ರಂಗದ ವಾಕ್ ಸ್ವಾತಂತ್ರ್ಯದ ಮೇಲೆ ಆಗುತ್ತೆ. ಈ ಕೋಟಿ ಕೋಟಿ ದುಡ್ಡು ಹಾಕಿರೋರ ಮೇಲೆ ಅದು ರಿಸ್ಕ್ ಆಗುತ್ತೆ. ನಾಳೆ ದಿನ ಯಾವ ಸರ್ಕಾರ ಬೇಕೋ, ಇದು ನಮ್ಮ ಸಿನಿಮಾ ಆಗಿರ್ಬೋದು, ಯಾವ ಸಿನಿಮಾದ ಬೇಕಾದರೂ ಅವರ ಇಷ್ಟ ಪಂಡಗೆ ಬ್ಯಾನ್ ಮಾಡೋಕ್ಕೆ ಇದು ಒಂದು ಮಾದರಿ ಆಗುತ್ತೆ. ಅದು ನಮಗೆ ಸರಿ ಹೋಗಲ್ಲ. ನಿಮ್ಗೆ ಇಷ್ಟ ಇಲ್ಲದೆ ಸೆನ್ಸರ್ ಬೋರ್ಡ್ನಲ್ಲಿ ಮತ್ತೆ ಹಾಕಿ, ಕರ್ನಾಟಕದ ಸೆನ್ಸರ್ ಬೋರ್ಡ್ ಅಥವಾ ಹಿಂದಿನಲ್ಲಿ ಮತ್ತೆ ಸೆನ್ಸರ್ ಮಾಡಿಸಿ, ಅಥವಾ ಏನೋ ಈ ಥರದ್ದು ಮಾಡಿಸಿ ಅದನ್ನು ಸ್ವಲ್ಪ ಆ್ಯಕ್ಷನ್ ತಗೋಬೋದು ಅದರ ಮೇಲೆ. ಬಟ್ ಅದು ಬಿಟ್ಟು ಇಡೀ ಸಿನಿಮಾ ನೋಡ್ದಂಗೆ ಸಿನಿಮಾ ಬ್ಯಾನ್ ಮಾಡೋದು ನಮ್ಗೆ ಸರಿ ಕಾಣಿಸಲ್ಲ. ಮತ್ತು ಎರಡನೇದು, ಅಕಾರ್ಡಿಂಗ್ ಟು 1964 ಸಿನಿಮಾ ರಿಜಿಸ್ಟ್ರೇಷನ್, ಅದು ಇದು ಒಂದು ಯಾವುದೋ ಒಂದು ಇದಿದೆ, ಕಾಯ್ದೆ ಇದೆ. ಆ ಕಾಯ್ದೆ ಅಡಿಯಲ್ಲಿ ಇವರು ಅದನ್ನು ಬ್ಯಾನ್ ಮಾಡಿದ್ದಾರೆ ಈ ಸರ್ಕಾರ. ಆ ಕಾಯ್ದೆಯಲ್ಲಿ 2 ವಾರ ಬ್ಯಾನ್ ಅಂತ ಮಾತ್ರ ಇರೋದು ಅಂತ ಅದರಲ್ಲಿದೆ. ಇವರು 2 ವಾರ ಆದಮೇಲೆ ರಿಲೀಸ್ ಮಾಡೋದಲ್ಲ, 2 ವಾರ ಆದಮೇಲೆ ಇನ್ನೂ 2 ವಾರ ಹಾಕ್ಬಿಟ್ಟು ಇನ್ನೂ ಮತ್ತೆ ಬ್ಯಾನ್ ಮಾಡ್ತಾರೆ. ಆಮೇಲೆ ಇನ್ನೊಂದು, ಸಿನಿಮಾ ರಿಲೀಸ್ ಮಾಡಿದಾಗ, ಇಡೀ ದೇಶದಲ್ಲಿ ರಿಲೀಸ್ ಮಾಡಿದಾಗ ಪ್ರೊಡ್ಯೂಸರ್ಗೆ ಎಲ್ಲ ಕಡೆ ಥಿಯೇಟರ್ಸ್ ನೋಡ್ತಾರೆ. ಒಂದ್ಸರಿ ಸಿನಿಮಾ ರಿಲೀಸ್ ಆಗಕ್ಕೆ ಬಿಟ್ಟಿಲ್ಲ ಅಂದಮೇಲೆ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಮುಂದೆ ಬಂದು ರಿಲೀಸ್ ಮಾಡ್ತಾರೆ ಅಂತ ನಂಬಿಕೆ ಇರಲ್ಲ. ನೋಡ್ರಿ, ನಿಮ್ಗೆ ಭಾಳ ಕಾಂಟ್ರವರ್ಸಿ ಇದೆ, ಸರ್ಕಾರನೇ ಬ್ಯಾನ್ ಮಾಡಿದೆ, ನಾವು ರಿಸ್ಕ್ ತೊಗೊಳ್ಳಲ್ಲ. ಯಾಕಂದರೆ ಇದರಲ್ಲಿ ಹಣಕಾಸು ಬಂಡವಾಳದ ಬಗ್ಗೆ ಬರುತ್ತೆ. ಒಂದ್ಸಲಿ June 7 ಕೋರ್ಟು ಪರ್ಮಿಷನ್ ಕೊಟ್ಟು ರಿಲೀಸ್ ಮಾಡಿಲ್ಲ ಅಂದಮೇಲೆ ಅದು ಮತ್ತೆ ರಿಲೀಸ್ ಆಗೋದಕ್ಕೆ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಮತ್ತೆ ರಿಲೀಸ್ ಮಾಡೋಕ್ಕೆ ಡಿಸ್ಟ್ರಿಬ್ಯೂಟರ್ಸ್ ಹಿಂದೆ ಮುಂದೆ ನೋಡ್ತಾರೆ, ಎಕ್ಸಿಬಿಟರ್ಸ್ ಹಿಂದೆ ಮುಂದೆ ನೋಡ್ತಾರೆ, ಮತ್ತು ಪ್ರೊಡ್ಯೂಸರ್ಗಳು ಭಾಳ ನಷ್ಟ ಆಗುತ್ತೆ. ಆ್ಯಕ್ಟರ್ಸ್ಗಳಿಗೂ ಅವರ ಒಂದು ಕಷ್ಟಪಟ್ಟು ಕೆಲಸ ಮಾಡಿರೋ, ಅವರ ಎಫರ್ಟ್ ಹಾಕಿರೋದೆಲ್ಲ ವೇಸ್ಟ್ ಆಗುತ್ತೆ. ತಂತ್ರಜ್ಞರು ಇರ್ತಾರೆ. ಒಂದು ಸಿನಿಮಾದಲ್ಲಿ ಒಂದು ಧರ್ಮದ ಬಗ್ಗೆ ಅಥವಾ ಒಂದು ಲಿಂಗದ ಬಗ್ಗೆ ಅಥವಾ ಒಂದು ವರ್ಗದ ಬಗ್ಗೆ ಯಾವ ಸಿನಿಮಾ ಮಾಡಿಲ್ಲ ಅಂತ ನಾವು ಭಾವಿಸ್ತೀವಿ. ಯಾವುದೇ ಒಂದು ಸಿನಿಮಾ ಅಂದರೆ ಅದು ಒಂದು ಓವರ್ ಆಲ್ ಟೀಮ್ ಎಫರ್ಟ್ ಅಂತ ಹೇಳುತ್ತೆ. ಆ ಇಡೀ ಟೀಮ್ ವಿರುದ್ಧ ಈ ಕ್ರಮ ತಗೊಂಡಿರೋದು ನಮ್ಗೆ ಸರಿಯಾಗಿ ಕಾಣಿಸಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.